ನಮಸ್ಕಾರ ಸ್ನೇಹಿತರೆ. ಆರ್ ಆರ್ ಬಿ ಗ್ರೂಪ್ ಡಿ ಅಂದರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ, ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಯಾವುದು ಉಪಯುಕ್ತವಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ 4 ಆಪ್ಷನ್ ಇದ್ದಾವೆ. ಆಪ್ಷನ್ ಎ DNA ಸ್ವಪ್ರತೀಕರಣ, ಆಪ್ಷನ್ ಬಿ ಭಿನ್ನತೆಗಳು, ಆಪ್ಷನ್ ಸಿ ಕೋಶೀಯ ರಚನೆಗಳು, ಆಪ್ಷನ್ ಡಿ ಜೀವಕೋಶಗಳು. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಯಿಂದ ಎಲ್ಲಿಂದ ತೆಗೆದಿದ್ದೇನೆಂದರೆ ಸ್ನೇಹಿತರೆ, 10ನೇ ತರಗತಿಯ ವಿಜ್ಞಾನ ಪಾಠದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಿನ್ನತೆಗಳು ಉಪಯುಕ್ತವಾಗುತ್ತವೆ. ಹಾಗಾಗಿ ಸ್ನೇಹಿತರೆ, ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಿನ್ನತೆಗಳು ಉಪಯುಕ್ತವಾಗುತ್ತವೆ. ಈ ಭಿನ್ನತೆಗಳು ಹೇಗುಂಟಾಗ್ತವಪ್ಪ ಅಂತಂದರೆ, ಒಂದು ಜೀವಕೋಶದಿಂದ 2 ಜೀವಕೋಶಗಳ ಉಂಟಾಗುವಿಕೆಯು DNA ಮತ್ತು ಕೋಶೀಯ ರಚನೆಗಳ ಪ್ರತೀಕರಣವನ್ನು ಒಳಗೊಂಡಿದೆ. DNA ಸ್ವಪ್ರತೀಕರಣ ಪ್ರಕ್ರಿಯೆ ಇದು ಸಂಪೂರ್ಣವಾಗಿ ನಿಖರವಾಗಿರುವುದಿಲ್ಲ. ಇದರಲ್ಲಿ ಕೆಲವು ದೋಷಗಳು ಉಂಟಾಗ್ತವೆ ಸ್ನೇಹಿತರೆ. ಈ ದೋಷಗಳು ಉಂಟಾಗೋದ್ರಿಂದ ಭಿನ್ನತೆಗಳು ಉಂಟಾಗ್ತವೆ ಸ್ನೇಹಿತರೆ. ಈ ಭಿನ್ನತೆಗಳ ಉಂಟಾಗೋದ್ರಿಂದ ಪ್ರಭೇದಗಳ ಉಳಿಯುವಿಕೆ ಖಚಿತಪಡಿಸಿಕೊಳ್ಳಲು ಉಪಯುಕ್ತವಾಗುತ್ತವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಭಿನ್ನತೆಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.